ಹಾಯ್ ಫ್ರೆಂಡ್ಸ್, ನಮ್ಮನೆ ಅಡುಗೆ ಚಾನಲ್ಗೆ ಸ್ವಾಗತ. ನಾನಿವತ್ತು ಕುಂಬಳಕಾಯಿ ಗಾರ್ಗಿ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಕುಂಬಳಕಾಯಿನ ಕಟ್ ಮಾಡಿ ತೊಗೊಂಡಿದ್ದೀನಿ. ಅದನ್ನ ನೀರಲ್ಲಿ ಹಾಕಿ ಚೆನ್ನಾಗಿ ತೊಳೆದಿದ್ದೀನಿ. ಇವಾಗ ಇಲ್ಲಿ ಗ್ಯಾಸ್ ಮೇಲೆ ಒಂದು ಕಡೆ ನೀರಿಟ್ಟಿದ್ದೀನಿ. ಅದರಲ್ಲಿ ಕುಂಬಳಕಾಯಿನ ಹಾಕ್ತಾಯಿದ್ದೀನಿ. ನೋಡಿ, ಅದು ಚೆನ್ನಾಗಿ ಕುದಿಬೇಕು. ಕುಂಬಳಕಾಯಿ ಸ್ಮೂತಾಗಿ ಕುದ್ಮೇಲೆ ಇಲ್ಲಿ ತೆಗೆದಿದ್ದೀನಿ ನೋಡಿ ಹೊರಗಡೆ. ತೆಗೆದು ಇದನ್ನ ನೋಡಿ ಎಷ್ಟು ಸಾಫ್ಟಾಗಿ ಕುದಿಬೇಕು. ಇಲ್ಲಿ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ ನೋಡಿ. ನೀವು ಸ್ಮ್ಯಾಶರ್ ತೊಗೊಂಡಾದರೂ ಮಾಡ್ಬೋದು. ನಾನು ಈ ಬೇಳೆ ಕಟ್ಟಿತೀವಲ್ವ ಸಾಂಬಾರ್ದು, ಅದನ್ನ ತೊಗೊಂಡು ಇದು ಮಾಡ್ತಾಯಿದ್ದೀನಿ. ಇದರಲ್ಲೇ ಮಜ್ಜಿಗೆನೂ ಮಾಡ್ತಾರೆ. ಅದನ್ನು ತೊಗೊಂಡು ನಾನು ಚೆನ್ನಾಗಿ ಸ್ಮೂತ್ ಮಾಡ್ತಾಯಿದ್ದೀನಿ. ಕೈಯಿಂದ ಮಾಡಿದರೂ ಆಗುತ್ತೆ, ಯಾಕೆಂದರೆ ಕುಂಬಳಕಾಯಿ ಅಲ್ವ ಬೇಗ ಕುದ್ದಿರುತ್ತೆ. ನೆಕ್ಸ್ಟ್ ನಾನಿಲ್ಲಿ ಬೆಲ್ಲ ತೊಗೊಂಡಿದ್ದೀನಿ ಒಂದು ಬೌಲು. ನಾನು ಒಂದು ಬೌಲ್ ಕುಂಬಳಕಾಯಿ ತೊಗೊಂಡಿದ್ದೆ, ಅದಕ್ಕೆ ಒಂದು ಬೌಲ್ ಬೆಲ್ಲ ತೊಗೊಂಡು ಅದನ್ನ ಕರಗಿಸ್ಕೊತಾ ಇದ್ದೀನಿ ನೀರಲ್ಲಿ. ಈ ಥರ ಸ್ಪೂನಿಂದ ಮಿಕ್ಸ್ ಮಾಡಿ ಕಲಿಸ್ಕೋಬೇಕು. ಅದು ಒಂದು ಕುದಿ ಬರೋವರೆಗೂ ಸ್ವಲ್ಪ ಕುದಿಸ್ಬೇಕು. ಪೂರ್ತಿ ಪಾಕ ಥರ ಮಾಡಬಾರ್ದು, ಮತ್ತೆ ಸುಮ್ಮನೆ ಒಂದು ಕುದಿ ಬರಬೇಕು, ಆ ಥರ ಮಾಡಿ ತೆಗಿಬೇಕು. ನೆಕ್ಸ್ಟ್ ನಾನಿಲ್ಲಿ ಹಿಟ್ಟು ರೆಡಿ ಮಾಡೋಕ್ಕೆ ಒಂದು ಬೌಲು ಕುಂಬಳಕಾಯಿಗೆ 2 ಬೌಲು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. 2 ಬೌಲು ಗೋಧಿ ಹಿಟ್ಟು ತೊಗೋಬೇಕು. 2 ಬೌಲ್ ಗೋಧಿ ಹಿಟ್ಟು, 1 ಬೌಲ್ ಕುಂಬಳಕಾಯಿ, ಆಮೇಲೆ 1 ಬೌಲ್ ಬೆಲ್ಲ ಹಾಕ್ಕೋಬೇಕು ಫ್ರೆಂಡ್ಸ್. ಇದಕ್ಕೆ ಇವಾಗ ನಾನು ಹಿಟ್ಟನ್ನ ಅದಕ್ಕೆ ತೊಗೊಂಡೆ 2 ಬೌಲು. ಕುಂಬಳಕಾಯಿ ಸ್ಮ್ಯಾಶ್ ಮಾಡಿದ್ವಲ್ಲ ಅದನ್ನ ಹಾಕ್ಕೊತಾ ಇದ್ದೀನಿ. ಅದನ್ನ ಹಾಕಿ 2 ಹಿಟ್ಟು ಮತ್ತು ಅದನ್ನೆರಡು ಸ್ವಲ್ಪ ಸ್ಮ್ಯಾಶ್ ಮಾಡಿದ್ದು ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಹಿಟ್ಟಿಗೆಲ್ಲ ಅದು ಅಂಟ್ಕೋಬೇಕು ನೋಡಿ, ಆ ರೀತಿ ಸ್ವಲ್ಪ ಹೊತ್ತು ಚೆನ್ನಾಗೆಲ್ಲ ಮಿಕ್ಸ್ ಮಾಡಬೇಕು. ಇದಕ್ಕೆ ನೀವು ಬೇಕಾದರೆ ಒಂದು ಸ್ವಲ್ಪ ಗೋಧಿ ಹಿಟ್ಟಿಗೆ ಉಪ್ಪು, ಈ ಚಪಾತಿ ಹಿಟ್ಟು ನಾದ್ಕೋಗಿ ಹೆಂಗೆ ಉಪ್ಪು ಹಾಕ್ತಿರಲ್ವ, ಆ ಉಪ್ಪು ಹಾಕ್ಕೋಬೋದು. ನಾನು ಹಾಕ್ಕೊಂಡಿಲ್ಲ. ಆಮೇಲೆ ಇಲ್ಲಿ ಅದನ್ನ ಬೆಲ್ಲ ಕರಗಿಸಿದ್ವು ಅಲ್ವಾ, ಅದನ್ನ ಸ್ವಲ್ಪ ಹಾಕ್ಕೊಂಡು ನಾದ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಇದನ್ನು ಬೇಕು ನೋಡಿ ಅಷ್ಟು ಸ್ವಲ್ಪ ಹಾಕ್ಕೊಂಡೆ ಕಲಿಸ್ಬೇಕು. ಒಂದೇ ಸಾರಿ ಹಾಕಿದ್ರಲ್ಲ ಮತ್ತು ನೀರಾಗಿಬಿಡುತ್ತೆ. ಮತ್ತು ಇನ್ನೊಂದು ಸ್ವಲ್ಪ ಸ್ವೀಟ್ ಬೇಕು ಅಂದರೆ ಬೆಲ್ಲ ಮತ್ತೆ ಹಾಕ್ಕೋಬೋದು. ನೋಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ 2 ಏಲಕ್ಕಿನ ಹಾಕ್ಕೊತಾ ಇದ್ದೀನಿ ನೋಡಿ. ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಏಲಕ್ಕಿ ಪೌಡ್ರ್ ಮಾಡ್ಕೊಂಡು ಹಾಕ್ಕೋಬೋದು. ನಾನಿಲ್ಲಿ ಹಂಗೆ ಕಾಳನ್ನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡಬೇಕು. ಹದ ಬರೋವರೆಗೂ ಚೆನ್ನಾಗಿ ನಾದಬೇಕು ಹಿಟ್ಟನ್ನ. ಇಲ್ಲಿ ಹಿಟ್ಟು ನಾದಿದ್ದಾಯಿತು. ಇದನ್ನ ಒಂದು 15ರಿಂದ 20 ನಿಮಿಷ ಇಡಬೇಕು. ಒಂದು ಅರ್ಧ ಗಂಟೆ ಇಟ್ಟಂತೂ ಒಳ್ಳೆಯದೇ. ಆಮೇಲೆ ಇಲ್ಲಿ ವಡೆ ಥರ ಮಾಡಿದ್ದೀನಿ ನೋಡಿ, ರೌಂಡು ವಡೆ ಥರ ಮಾಡ್ಬೋದು, ಇಲ್ಲ ನೀವು ಬಜ್ಜಿ ಥರ ಮಾಡ್ಕೋಬೋದು. ಮಾಡಿಕೊಂಡು ಎಣ್ಣೆಲಿ ಕಾದ ಎಣ್ಣೆಲಿ ಹಾಕ್ತಾಯಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯ್ದಿರಬೇಕು ಫ್ರೆಂಡ್ಸ್, ಅಂದರೆ ಚೆನ್ನಾಗಿ ಅವು ಫ್ರೈ ಆಗ್ತವೆ. ಇಲ್ಲಿ ನೋಡಿ ತಿರುಗಿಸಾಕ್ತೆ ಈ ಥರ ಆಗಿದ್ದು ನೋಡಿ, ಈ ಥರ ಆಗಿವೆ. ನಾನು ಬಜ್ಜಿ ಥರನೂ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್, ಆಮೇಲೆ ವಡೆ ಥರನೂ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ ಶೇಪ್ ಬೇಕು ನೋಡಿ ಆ ಶೇಪ್ ಮಾಡ್ಕೋಬೋದು. ನೋಡಿ ಈ ಥರ ಆಗಿದೆ, ಕ್ರಿಸ್ಪಿನೂ ಆಗಿದ್ವು. ನೀವು ಮನೆಯಲ್ಲೇ ಮಾಡ್ಕೊಳ್ಳಿ, ತಿನ್ನಿ, ಚೆನ್ನಾಗಿರುತ್ತೆ. ಆಮೇಲೆ ಹಬ್ಬದ ದಿನಗಳಲ್ಲೂ ಮಾಡ್ಕೋಬೋದು ಇದನ್ನ. ಥ್ಯಾಂಕ್ ಯು.